ಶ್ರೀಮತೆ ರಾಮಾನುಜಾಯ ನಮಃ. ಶ್ರೀಕೃಷ್ಣಾಯ ನಮಃ. ಈ ದೇವಸ್ಥಾನ ಪುಂಗನೂರು ಅಂತೇಳಿ ತಮಿಳಿನಲ್ಲಿ ಕರೀತಾ ಇದ್ರು. ಈ ದೇವಸ್ಥಾನ ತದನಂತರ ಹೊಂಗನೂರು ಅಂತ ಇವಾಗ ಕರೀತಾರೆ. ಚಾಮರಾಜನಗರದ ಹತ್ರನೂ ಒಂದು ಹೊಂಗನೂರಿದೆ. ಆ ಹೊಂಗನೂರು ಬೇರೆ, ಈ ಹೊಂಗನೂರು ಬೇರೆ. ಇದು ತಮಿಳರ ಪ್ರಾಬಲ್ಯಕ್ಕೊಳಗಾಗಿ ಚೋಳರ ಕಾಲದಲ್ಲಿ ಈ ವಿಷ್ಣು ದೇವಸ್ಥಾನನೆಲ್ಲ ಅವರು ಪರಮ ಶಿವಭಕ್ತರು. ಹಾಗಂತ ಅಂದ್ಬಿಟ್ಟು ಈ ವಿಷ್ಣು ದೇವಸ್ಥಾನಗಳನ್ನು ಕೂಡ ಅವರು ನಾಶ ಮಾಡಿದರು. ಇದಕ್ಕೆ ಉದಾಹರಣೆಯಾಗಿ ಪೊನ್ನಿಯಿನ್ ಸೆಲ್ವಂ ಅಂತಕ್ಕಂಥ ಒಂದು ತಮಿಳ್ ಸಿನಿಮಾ ಬಂತು ಇತ್ತೀಚೆಗೆ. ಅದರಲ್ಲಿ ಕಮಲಹಾಸನ್ರವರು ಪರಮ ವಿಷ್ಣು ಭಕ್ತರು. ಅವರು ಒಂದು ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಅರ್ಚಕರಾಗಿರ್ತಾರೆ. ಆದರೆ ಚೋಳರು ಆ ರಂಗನಾಥ ಸ್ವಾಮಿಗೆ ಚೈನ್ ಹಾಕಿ ಗರ್ಭಗುಡಿಯಿಂದನೇ ಆನೆ ಕೈಲಿ ಎಳಿಸ್ಬಿಡ್ತಾರೆ. ಆಚೆಗೆ ಎಳಿಸ್ಬಿಟ್ಟು ಅದನ್ನು ಮೆರವಣಿಗೆಯಲ್ಲಿ ತೊಗೊಂಡೋಗಿ ಸಮುದ್ರಕ್ಕೆ ಹಾಕ್ತಾರೆ. ಆವಾಗ ತುಂಬ ವಿರೋಧಿಸಿ ಅವನಿಗೂ ಕೂಡ ಚೈನಲ್ಲಿ ಬೆನ್ನಿಗೆ ಮತ್ತು ಕೊಕ್ಕೆಗಳಾಕಿ ನೇತಾಡಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ ದೇವರ ಮುಂದೆ. ಅವನನ್ನು ಕೂಡ, ಅರ್ಚಕನನ್ನು ಕೂಡ. ಈ ರೀತಿಯಾದಂತಹ ಅನೀತಿಯುಕ್ತ ಕರ್ಮಗಳು ಹಿಂದೆ ನಡೀತು. ಆದರೂ ಕೂಡ ಈ ಕಣ್ಮರೆಯಾಗಿ ಅವರ ಹೊಟ್ಟೆನಲ್ಲೇ, ಅವರ ಒಂದು ಫ್ಯಾಮಿಲಿನಲ್ಲೇ ಪೆರಂದೇವಿ ಎಂಬತಕ್ಕಂಥ ಒಂದು ಹೆಣ್ಣು ಮಗಳು ವಿಷ್ಣು ಭಕ್ತೆಯಾಗಿ ಹುಟ್ಟುತ್ತಾಳೆ. ಬಾಲ್ಯದಲ್ಲಿ ಕದ್ದು ಮುಚ್ಚಿ ವಿಷ್ಣು ಲೀಲೆಗಳನ್ನು, ಕೃಷ್ಣ ಲೀಲೆಗಳನ್ನು ಆಡಿಸ್ತಿರ್ತಾಳೆ. ಅಂತಹ ಸಂದರ್ಭದಲ್ಲಿ ಅವರು ಯುದ್ಧಕ್ಕೆ ಏನೋ ಹೋದಾಗ ಕೃಷ್ಣನ ದೇವಸ್ಥಾನನ ಒಂದು ನಿರ್ಮಿಸುವಂಥ ತನ್ನ ಆಪ್ತ ಸೇವಕನಿಗೆ ಹೇಳಿದಾಗ ಇಲ್ಲಿ ಬಂದು ಇಲ್ಲಿ ನಮ್ಮ ಹೊಂಗನೂರಿನಲ್ಲಿ ಪುಂಗನೂರು ಅಂತ ತಮಿಳಿನಲ್ಲಿ ಕರೀತಾ ಇದ್ರು. ತಲಕಾಡುವರೆಗೂ ಕೂಡ ಚೋಳರ ಪ್ರಾಬಲ್ಯ ಇತ್ತು. ಆದರೆ ಇದು ಸ್ವಲ್ಪ ದೂರ ಇರೋದ್ರಿಂದ, ಗಡಿನ ಹತ್ರ ಇರೋದ್ರಿಂದ ಈ ದೇವಸ್ಥಾನನ ಇಲ್ಲಿ 3 ದಿನಗಳಲ್ಲಿ ನಿರ್ಮಿಸಿದ್ರು. ಹಾಗಾಗಿ ಇಲ್ಲಿ ಹೆಚ್ಚು ಕೆತ್ತನೆಗಳಾಗಲಿ ಕುಸೂರಿ ಕೆಲಸಗಳಾಗಲಿ ಇಲ್ಲಿ ಇಲ್ಲ. ಕಂಬಗಳನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಬರೀ ಉತ್ತಮವಾಗಿ 3 ದಿವಸದಲ್ಲಿ ಇರೋದ್ರನ್ನೇ ಅಂದವಾಗಿ ಗಟ್ಟಮುಟ್ಟಾಗಿ ಚೆನ್ನಾಗಿ ಈ ಒಂದು 3 ವರ್ಗ ಇರುವಂಥ ದೇವಸ್ಥಾನನ ಕಟ್ಟಿ ಹೋಗ್ತಾರೆ. ಅಷ್ಟೊತ್ತಿಗೆ ಯುದ್ಧ ಮುಗಿದೋಗಿದೆ, ಬೇಗ ಬಂದ್ಬಿಡಿ, ಬಂದರೆ ನಿಮಗೆಲ್ಲ ತೊಂದರೆ ಆಗುತ್ತೆ, ಸಾಯಿಸಾಕ್ಬಿಡ್ತಾನೆ ನಮ್ಮಣ್ಣ ಅಂತೇಳಿ ಅವಳು ಕರೆಸ್ಕೊಂಡ್ಬಿಡ್ತಾಳೆ. ಹಾಗಾಗಿ ಹೆಚ್ಚು ಕಸೂರಿ ಕೆಲಸ ಮಾಡಲಿಕ್ಕಾಗಿಲ್ಲ. ಅದಕ್ಕೆ ಉದಾಹರಣೆಯಾಗಿ ಅರ್ಜೆಂಟಾಗಿ ಫಿನಿಶಿಂಗ್ ಮಾಡಿದ್ದಾರೆ ಅನ್ನೋದಕ್ಕೆ ಅಲ್ಲಿ ಬುಗುಟುಗಳನ್ನು ಬಿಟ್ಕೊಂಡಿದ್ದಾರೆ ಕಲ್ಲು ಜೋಡಿಸೋದಕ್ಕೆ. ಆ ಬುಗುಟುಗಳನ್ನು ಜೋಡಿಸಾದ್ಮೇಲೆ ಕೆಲವು ಕಡೆ ಕೆತ್ತಿ ಸಮ ಮಾಡಿದ್ದಾರೆ. ಆದರೆ ಅರ್ಜೆಂಟಿಗೆ ಆಗದೆ ಕೆಲವನ್ನ ಬಿಟ್ಟಿದ್ದಾರೆ. ಅದೇ ಪುರಾವೆ, ಅದೇ ಸಾಕ್ಷಿ. ಒಂದೊಂದು ಕಲ್ಲು ಬಂದು 1 ಅಡಿ, 1 ಅಡಿ ಅಗಲ ಇದೆ. ಹಾಗಾಗಿ ಆಗಿನ ಮನುಷ್ಯರು ಎಷ್ಟು ಗಟ್ಟುಮುಟ್ಟಾಗಿದ್ದರು, ಶಕ್ತಿಶಾಲಿಗಳಾಗಿದ್ದರು. ಇಬ್ಬಿಬ್ಬರು ಎತ್ತಿ ಇಡ್ತಾ ಇದ್ದರು. ಇದನ್ನೆಲ್ಲ ನಾವು ನೆನೆಸ್ಕೊಂಡ್ರೆ ಅವರು ನಿರ್ಮಿಸೋದಂಥ ಆ ಒಂದು ಶೈವರ ಭಕ್ತಿಯಲ್ಲಿ ಇರ್ತಕ್ಕಂಥ ರಾಜರನ್ನು ಎದುರಿಸಿ, ಅವರಿಗೆ ಧಿಕ್ಕರಿಸಿ, ಅವರನ್ನು ಕದ್ದು ಮುಚ್ಚಿ ಭಗವಂತ ಅವರಲ್ಲೇ ಒಂದು ಭಕ್ತಿಯನ್ನು ಸೃಷ್ಟಿ ಮಾಡಿ ತನ್ನ ಆಲಯವನ್ನು ಇಲ್ಲಿ ನಿರ್ಮಿಸ್ಕೊಂಡಿದ್ದಾನೆ ಶ್ರೀಕೃಷ್ಣ. ಇಲ್ಲಿ ಮುಖ್ಯವಾಗಿ ಕೃಷ್ಣ ಯಾವಾಗಲೂ ಎಡಗಾಲ ಮುಂದೆ ಬಲಗಾಲನ್ನು ಹೀಗೆ ಇಟ್ಟಿರ್ತಾನೆ. ಆದರೆ ಇದು ಹೀಗಿದೆ, ಎಡಗಾಲು ಪ್ರಧಾನ, ಬಲಗಾಲು ಹಿಂದೆ ಇದೆ. ಅದು ನಿಂತಿರ್ತಕ್ಕಂಥ ಇದರಲ್ಲಿ ಇದೆ. ಅದರ ಉದ್ದೇಶ ಏನು ಅಂದರೆ ಸಂತಾನ ಭಾಗ್ಯವನ್ನು ಸಂತಾನವಿಲ್ಲದೆ ಇರೋರಿಗೆ ಕರುಣಿಸುವಂತಹ ಒಂದು ಕೃಪಾ ಕಟಾಕ್ಷಕ್ಕಾಗಿ ಭಗವಂತ ಆ ರೀತಿ ನಿಂತು ತೋರಿಸಿದ್ದಾನೆ, ಕೃಪೆಯನ್ನು ನೀಡಿದ್ದಾನೆ. ಎಷ್ಟೋ ಜನದ ಮಕ್ಕಳು ಕೂಡ ಇಲ್ಲಿ ಬೇಡ್ಕೊಂಡವ್ರಿಗೆ ಆಗಿದೆ. ಹಾಗಾಗಿ ಇದು ತುಂಬ ರಿಮೋಟ್ ಏರಿಯಾ, ಇಲ್ಲಿ ಜಾಸ್ತಿ ಜನ ಒತ್ತಡ ಇಲ್ಲ. ಹಾಗಾಗಿ ಈ ದೇವಸ್ಥಾನ ಉಳ್ಕೊಳ್ತು. ಪ್ರಮುಖವಾಗಿ